ಮಂಡ್ಯ ಪ್ರಚಾರಕ್ಕೆ ಹೋಗ್ತಾರಾ ಚಲುವರಾಯಸ್ವಾಮಿ? ತಪ್ಪು ಮಾಡಿದ್ದಾರಾ ರೆಬೆಲ್ ನಾಯಕ? ನ್ಯೂಸ್ 18ನ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಚಲುವರಾಯಸ್ವಾಮಿ. ಮಂಡ್ಯ ಪ್ರಚಾರಕ್ಕೆ ಇನ್ನು ಮುಂದಾದ್ರೂ ಚಲುವರಾಯಸ್ವಾಮಿ ಹೋಗ್ತಾರಾ? ತಪ್ಪೇನಾದ್ರೂ ಮಾಡಿದ್ದಾರಾ ರೆಬೆಲ್ ನಾಯಕ? ಈ ಕುರಿತಂತೆ ನ್ಯೂಸ್ 18ನ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಚಲುವರಾಯಸ್ವಾಮಿ ಮಾತನಾಡಿದ್ದಾರೆ. ಮಂಡ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಚಲುವರಾಯಸ್ವಾಮಿ ಮಾತನಾಡಿದ್ದಾರೆ. ಇದೇ ಮೊದಲ ಬಾರಿಗೆ ಚಲುವರಾಯಸ್ವಾಮಿ ತಮ್ಮ ಮನದಾಳವನ್ನ ಬಿಚ್ಚಿಟ್ಟಿದ್ದಾರೆ. ಸ್ಫೋಟಕ ಒಪ್ಪಿಗೆಯನ್ನೇನಾದ್ರೂ ಕೊಟ್ಟಿದ್ದಾರಾ? ಹಾಗಾದ್ರೆ ಏನೇನ್ ಮಾತನಾಡಿದ್ದಾರೆ ಚಲುವರಾಯಸ್ವಾಮಿ? ಇನ್ನು ಮುಂದಾದ್ರೂ ಮಂಡ್ಯಕ್ಕೆ ಪ್ರಚಾರಕ್ಕೆ ಅಂತ ಹೋಗ್ತಾರಾ? ನಿಖಿಲ್ ಕುಮಾರಸ್ವಾಮಿಯ ಪರವಾಗಿ ಪ್ರಚಾರಕ್ಕೆ ಹೋಗ್ತಾರಾ ಇಲ್ವಾ ಅನ್ನೋದೇ ಕುತೂಹಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಾರೆ. ಲೋಕಸಭಾ ಚುನಾವಣೆಯ ಕಾವು ಹೈಕೋರ್ಟ್ ಕ್ಷೇತ್ರ ಮಂಡ್ಯದಲ್ಲಿ ದಿನದಿಂದ ದಿನಕ್ಕೆ ರಂಗೇರ್ತಾ ಇರುವಂತದ್ದು. ಅದರ ಪ್ರಮುಖವಾಗಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಮತ್ತೆ ಮೈತ್ರಿ ಸರ್ಕಾರದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಒಂದು ಫೋಕಸ್ ಆಗಿರುವಂತದ್ದು. ಅದರ ನಡುವೆ ಮಾಜಿ ಸಚಿವ ಚಲುವರಾಯಸ್ವಾಮಿ ಕೂಡ ಸುದ್ದಿಯಲ್ಲಿದ್ದಾರೆ. ಸದ್ಯ ಈಗ ನಮ್ಮ ಜೊತೆಯಲ್ಲಿ ಚಲುವರಾಯಸ್ವಾಮಿ ಇದ್ದಾರೆ. ಮಂಡ್ಯ ಅಲ್ಲಿ ರಾಜಕೀಯ ಹೇಗಿದೆ, ಅಲ್ಲಿ ಸ್ಥಿತಿಗತಿಯ ಬಗ್ಗೆ ನಮ್ಮ ಜೊತೆ ಖುದ್ದು ಮಾತಾಡಕ್ಕೆ ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತಾಡ್ಸೋಣ. ಸರ್, ಮತ್ತೊಂದು ಕಡೆ ಸಂಸದರಾಗಿರುವಂತಹ ಎಲ್ಲ ಶಿವರಾಮೇಗೌಡರು ಒಂದು ಸುಮಲತಾ ಅವರ ಪದ ಬಳಕೆಗಳು ಬಳಸ್ತಾ ಇರುವಂತದ್ದು, ಮಾಯಾಂಗನೆ, ಈ ರೀತಿ ಪದಗಳು ಬಳಸುವುದು ಸರಿನಾ, ಹೇಗೆ ಅಂತ ಸರ್? ಅದು ಯಾರಿಗೂ ಗೌರವ ಅಲ್ಲ. ಆ ಕುಟುಂಬ ನಮ್ಮ ಸಾವುಕಾರ ಚೆನ್ನಯ್ಯ ವೀರಣ್ಣಗೌಡರು ರಾಜಕೀಯವಾಗಿ ಸ್ವತಂತ್ರ ಹೋರಾಟಗಾರರಾಗಿ ಏನು ಬಂದರು, ಅದೇ ರೀತಿ ಪಿಟೀಲ್ ಚೌಡಯ್ಯ ಕುಟುಂಬನೂ ಸಹ ಕಲಾವಿದರಾಗಿ ತುಂಬ ನಮ್ಮ ಜಿಲ್ಲೆಗೆ ಗೌರವ ತಂದುಕೊಟ್ಟಂಥ ಕುಟುಂಬ. ನಾವು ಪಿಟೀಲ್ ಚೌಡಯ್ಯ ನಮ್ಮ ಜಿಲ್ಲೆಯವರು ಒಕ್ಕಲಿಗ ಸಮಾಜ ಅಂತ ಒಪ್ತೀವಿ. ಅವ್ರ ಮೊಮ್ಮಗ ಅಂಬರೀಷನ್ನ ನಾವು ಒಕ್ಕಲಿಗ ನಮ್ಮ ಮಂಡ್ಯ ಅಂತ ಒಪ್ತೀವಿ. ಅವರ ಶ್ರೀಮತಿನ ನಾವು ಮಂಡ್ಯ ಅಲ್ಲ ಅಂತ ಹೇಳೋದಾದರೆ ಅದು ಅರ್ಥವಿಲ್ಲದ ಮಾತಾಗುತ್ತೆ. ಸುಮಲತನ ಮಗನ್ನ ನಾವು ಅಭಿಷೇಕ್ ಗೌಡ ಅಂತ ಒಪ್ತೀವಿ. ಮತ್ತು ಸುಮಲತನ ಹೆಂಗೆ ನಾವು ಬೇರೆಯವರು ಅನ್ನೋಕ್ಕಾಗುತ್ತೆ? ಮತ್ತು ಅದು ಮಹಾ ಅಕ್ಷಮ್ಯ ಅಪರಾಧ. ಶಿವರಾಮೇಗೌಡರು ಮಾತಾಡಲಿ, ಇನ್ನೊಬ್ಬರು ಮಾತಾಡಲಿ, ಒಬ್ಬ ಮಹಿಳೆಯರ ಬಗ್ಗೆ ಮಾತನಾಡಬಾರ್ದು. ಮತ್ತು ಅವರ ಜಾತಿ ಬಗ್ಗೆ ವೈಯಕ್ತಿಕವಾಗಿ ಚುನಾವಣಾ ವಿಚಾರದಲ್ಲಿ ಯಾರ ಪರನೂ ಮಾತನಾಡ್ತಕ್ಕಂಥದ್ದು ಗೌರವ ಅಲ್ಲ. ನಮ್ಮನ್ನ ಇಡೀ ರಾಜ್ಯದ ರಾಷ್ಟ್ರದ ಜನ ನೋಡ್ತಿರ್ತಾರೆ. ನಮ್ಮ ಒಂದೊಂದು ಮಾತುಗಳನ್ನು ಯಾವ ರೀತಿ ನಮ್ಮಿಂದ ಬರುತ್ತೆ ಅನ್ನೋದನ್ನ ಖುದ್ದು ಜನ ವಾಚ್ ಮಾಡ್ತಿರ್ತಾರೆ. ನಮ್ಮನ್ನೆಲ್ಲ ನಾಯಕರಂತ ಒಪ್ಕೊಂಡಿದ್ದಾರೆ. ಹಿಂದೆ ಮಹಾರಾಜರು ಇರ್ತಿದ್ರು, ಇವತ್ತು ರಾಜ್ಯದ ಮಂತ್ರಿ ಅಥವಾ ಮುಖ್ಯಮಂತ್ರಿ, ಶಾಸಕರಂದ್ರೆ ಅವರು ಒಂದು ರೀತಿ ಸರಿಸಮಾನವಾದಂಥ ರೀತಿಯಲ್ಲಿ ಜನ ನೋಡೋವಂಥದ್ದು. ಇತ್ತೀಚೆಗೆ ಯಾತಕ್ಕೆ ಇದೆಲ್ಲ ಅವೇಳನಕಾರಿಯಾಗಿ ನಡೀತಾ ಇದೆ ಅಂತ ಅಂದರೆ ಒಬ್ಬರನ್ನೊಬ್ಬರನ್ನ ಟೀಕೆ ಮಾಡ್ಕೊಳ್ಳೋದು. ನಾವು ನಮ್ಮ ಕಾರ್ಯಕ್ರಮದ ಮೇಲೆ ಚುನಾವಣೆಗೆ ಹೋಗಬೇಕು. ನಮ್ಮ ವೈಯಕ್ತಿಕವಾದಂಥ ನಾವು ಮಾಡಿರ್ತಕ್ಕಂಥ ಕಮಿಟ್ಮೆಂಟು, ಸಾಧನೆ ಮತ್ತು ಮುಂದೆ ಮಾಡ್ತಕ್ಕಂಥ ವಿಚಾರದ ಬಗ್ಗೆ ಚುನಾವಣೆ ಹೋಗಬೇಕು. ಅದನ್ನು ಬಿಟ್ಟು ವೈಯಕ್ತಿಕವಾಗಿ ನಾನು ಅವ್ನು ನೋಡ್ಕೋತೀನಿ, ಇವನ್ ನೋಡ್ಕೋತೀನಿ, ಅವನ ಚರಿತ್ರೆ ಗೊತ್ತು, ಇವನ್ ಚರಿತ್ರೆ ಗೊತ್ತು, ಅವನೆಲ್ಲಿ ಹೋಗಿದ್ದ, ಅವನೆಲ್ಲಿ ಬೆಳೆದಿದ್ದ, ಅವನು ನಾನು ಬೆಳೆಸ್ದೆ, ಇವನು ನೀನು ಬೆಳೆಸ್ದೆ, ಇವೆಲ್ಲ ಅಲ್ಲ ಚುನಾವಣೆ. ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲವೂ ಸಹ ನಡೆದು ಬಂದಿರತಕ್ಕಂಥವೇ. ಸೊ ಅದರಿಂದ ದಯಮಾಡಿ ಇವೆಲ್ಲ ನಮ್ಮ ಜಿಲ್ಲೆ ಗೌರವಕ್ಕೆ ಧಕ್ಕೆ ತರ್ತಕ್ಕಂಥವು, ಇವೆಲ್ಲ ಒಳ್ಳೇದಲ್ಲ. ಕ್ಷೇತ್ರ ಅಭ್ಯರ್ಥಿ ಸುಮಲತಾ ಒಂದು ಫೋಕಸ್ ಆಗಿರುವಂತದ್ದು, ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ಸುದ್ದಿಯಲ್ಲಿ ಈಗ ಚಲುವರಾಯಸ್ವಾಮಿ ಕೂಡ ಸುದ್ದಿಯಲ್ಲಿರುವಂತದ್ದು. ಯಾಕೆ ತಡಸ್ಥರಾಗಿದ್ದಾರೆ? ಯಾಕೆ ಪ್ರಚಾರ ಇಲ್ಲೂ ಕೂಡ ಪ್ರಚಾರಕ್ಕೆ ಕಾಣಿಸ್ಕೊಳ್ತಾ ಇಲ್ಲ ಅಂತ? ಈಗ ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಹೋಗಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೇಳಿದ್ರು ಕೊಡಲಿಲ್ಲ, ಇಂಡಿಪೆಂಡೆಂಟ್ ಆಗಿ ಹೋಗಿದ್ದಾರೆ. ಸೊ ಸಹಜವಾಗಿ ನಾವು ನಮ್ಮನ್ನ ಜನತಾದಳದವರು ನಾವು ಸೋತ ಮೇಲೆ ಇಲ್ಲಿವರೆಗೆ ನಮ್ಮನ್ನ ಉಪಯೋಗಿಸ್ಕೊಂಡಿಲ್ಲ. ನಮ್ಮ ಬಗ್ಗೆ ಯಾವುದೇ ಒಳ್ಳೆಯ ರೀತಿ ನಮ್ಮನ್ನೆಲ್ಲ ಇಡೀ ಜಿಲ್ಲೆಯ ನನ್ನ ಒಬ್ಬನ್ನ ಅಂತಲ್ಲ, ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮುಖಂಡರನ್ನ ಗೌರವ ನಡೆಸ್ಕೊಳ್ದೇ ಇರ್ತಕ್ಕಂಥದ್ದು. ಬೈ ಎಲೆಕ್ಷನ್ ಇರ್ಬೋದು, ಅದಾದ್ಮೇಲೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಎಲೆಕ್ಷನ್ ಇರ್ಬೋದು, ಯಾವತ್ತೂ ಅವರನ್ನ ಯಾವ ಸಂದರ್ಭದಲ್ಲಿ ಕರಿಬೇಕು, ಯಾವ ಸಂದರ್ಭದಲ್ಲಿ ಅವರನ್ನ ವಿಶ್ವಾಸ ತಗೋಬೇಕು ತಗೊಂಡಿಲ್ಲ. ಅದರಿಂದ ನಾವು ಮೈತ್ರಿ ಪಕ್ಷದ ಪರವಾಗಿ ಹೋಗಕ್ಕಾಗಿಲ್ಲ, ಸಭೆ ಸಮಾರಂಭಕ್ಕೆ ಹೋಗಕ್ಕಾಗಿಲ್ಲ. ಬಟ್ ಅದೇ ರೀತಿ ಪಕ್ಷ ಒಂದು ಮೈತ್ರಿ ಮಾಡ್ಕೊಂಡಾಗ ನಾವು ಪಕ್ಷದ ವಿರುದ್ಧವಾದಂಥ ನಿಲುವನ್ನು ತಗೊಳಕ್ಕಾಗಲಿಲ್ಲ. ಹಾಗಾಗಿ ನಾವು ನಮ್ಮ ಏನು ಈಗ ಹೆಂಗಿದ್ದೀವಿ ಆ ಥರ ಇರ್ತೀವಿ. ಈ ಜಿಲ್ಲೆಯ ಜನರಿಗೆ, ಈ ಜಿಲ್ಲೆಯ ಕಾರ್ಯಕರ್ತರಿಗೆ, ಈ ಜಿಲ್ಲೆಯ ಮಹಿಳೆಯರಿಗೆ, ಎಲ್ಲ ಸಮಾಜದ ಜನರಿಗೆ ಅರಿವಿದೆ
ಏನು ಎಂತು ಅಂತ ಅನ್ನೋದು. ಸೊ ಅದರಿಂದ ನಾನು ಹೇಳಿದ್ನಲ್ಲ, ನನ್ನ ಚುನಾವಣೆನೇ ಸಾಕ್ಷಿ, ಅದಕ್ಕಿಂತ ಬೇಕಿಲ್ಲ, ಮತ್ತೊಂದು ಸಾಕ್ಷಿ ಬೇಕಿಲ್ಲ. ಅದರಿಂದ ಆ ತೀರ್ಮಾನ ಜನ ತಗೋತಾರೆ. ಸಚಿವ ಪುಟ್ಟರಾಜು ಅವರು ಸಮಾವೇಶದಲ್ಲಿ ಬಹಿರಂಗವಾಗಿ ಕ್ಷಮೆ ಕೇಳ್ತಾರೆ, ಅದು ಅವ್ರಿಗೆ ಬಿಟ್ಟದ್ದು. ನಾನು ಅದ್ರ ಬಗ್ಗೆ ನೋಡಿ, ಮಾತಾಡಬೇಕಾದ್ರೆ ನಾವು ಹೆಚ್ಚು ಮುತ್ತು ಹೊಡೆದ್ರೆ ಹೋಯ್ತು, ಮಾತಾಡಿದ್ರೆ ಹೋಯ್ತು ಅನ್ನೋ ಒಂದು ಗಾದೆ ಇದೆ, ಅದು ಪೂರ್ಣ ಹೇಳಕ್ಕೆ ಬರಲ್ಲ. ಸೊ ಅವರು ಅವತ್ತು ಅಧಿಕಾರದ ಅಮಲಿನಲ್ಲಿ, ಸೊ ನಾನು ಗೆದ್ದಿದ್ದೀನಿ, ನನ್ನ ಸ್ನೇಹಿತ ಸೋತಿದ್ದಾನೆ ಅಂತ ಮಾತಾಡ್ದ. ಹಿಂದಿನ ನೆನಪು ಬರಲಿಲ್ಲ. ಅದನ್ನು ಅಪರಾಧ ಅಂತ ನಾವು ಹೇಳೋಕ್ಕೂ ಆಗಲ್ಲ. ಯಾಕೆ ಅಂತ ಅಂದರೆ ಆ ಕ್ಷಣದಲ್ಲಿ ಅವರಿಗೆ ಆ ಥರ ಅನ್ನಿಸ್ಬಿಡುತ್ತೆ. ಸೊ ಅದು ಇವಾಗ ಅವರಿಗೆ ಇಲ್ಲ, ಅದು ಸರಿಯಲ್ಲ ಅಂತ ಅನಿಸಿರ್ಬೋದು. ಅದರಿಂದ ದೇವ್ರ ಮುಂದೆ ಅವರಿಗೆ ಈ ಥರದ್ದು ನನ್ನೇ ಅಲ್ಲ, ಯಾರನ್ನ ಬಗ್ಗೆ ಅಲ್ಲಿ ಲಘುವಾಗಿ ಮಾತನಾಡ್ತಕ್ಕಂಥದ್ದನ್ನು ನಿಲ್ಲಿಸಿದ್ರೆ ಅದೇ ಸಾಕು ಅವ್ರಿಗೆ. ಅದಕ್ಕಿಂತ ಹೆಚ್ಚು ಏನೂ ಅವರಿಗೆ ನಾನು ಹೇಳ್ತಕ್ಕಂಥದ್ದು ಹೋಗಲ್ಲ. ನಾನೇ ಆದರೂ ಹೊಟ್ಟೆ, ಅವರೇ ಆದರೂ ಹೊಟ್ಟೆ, ಇನ್ನೊಬ್ಬರೇ ಆದರೂ ಹೊಟ್ಟೆ. ಯಾವುದೇ ವ್ಯಕ್ತಿ ಬಗ್ಗೆ ಯಾವುದೇ ಕ್ಷಣದಲ್ಲಿ ನಮ್ಮವರ ಮಧ್ಯೆ ನಡೆದ್ರೂ ಅಥವಾ ಅವರು ನಮ್ಮಿಂದ ತುಳಿತಕ್ಕೊಳಗಾದ್ರೂ ಅವ್ರ ಬಗ್ಗೆ ಲಘುವಾಗಿ ಮಾತಾಡ್ತಕ್ಕಂಥದ್ದು ಗೌರವ ಅಲ್ಲ. ನಾಗಮಂಗಲ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರು ದೇವೇಗೌಡರು ಪ್ರಚಾರ ಮಾಡೋರು ಕೂಡ ಅದೇ ಚೆಲ್ಲೂರು ಸ್ವಾಮಿ ಕರೆದಿದ್ರು, ಬಟ್ ಚೆಲ್ಲೂರು ಸ್ವಾಮಿ ಅವರು ಯಾಕೆ ಹೋಗ್ಲಿಲ್ಲ ಅಂತ? ಇಲ್ಲ, ನನಗೆ ಪಕ್ಷ ಕರೆದ್ರು, ಸಿದ್ದರಾಮಯ್ಯನವ್ರು ಕರೆದ್ರು. ಬಟ್ ಆದರೆ ಜನತಾದಳದ ಅಲ್ಲಿಯ ಶಾಸಕ ನನಗೂ ಅವ್ರಿಗೂ ಆಗಿ ಬರಲ್ಲ, ನಾನು ಅವ್ರನ್ನ ಕರೆಯಲ್ಲ ಅಂತಲೇ ಪತ್ರಿಕೆಯಲ್ಲಿದೆ. ಅದನ್ನು ತಾವು ದಯಮಾಡಿ ಹಾಕ್ಬೋದು. ಕನ್ನಡ ಅದು ಇನ್ನೊಂದು ದಿವಸ ಕಾಂಗ್ರೆಸ್ಸಿನ ಜಿಲ್ಲಾ ಎಲ್ಲ ಆ ಮುಖಂಡರನ್ನು ನಾವು ಕರೆಯಲ್ಲ, ನಮಗೂ ಅವು ಆಗಿ ಬರಲ್ಲ ಅಂತೇಳಿ ಸೊ ಅಲ್ಲಿಯ ಶಾಸಕರು ಹೇಳಿದ್ದಾರೆ. ಸೊ ಅವರೇ ಆಯೋಜಿಸಿದಂಥ ವೇದಿಕೆ. ಸೊ ನಮ್ಮ ಸಿದ್ದರಾಮಯ್ಯನವರು ನನಗೆ ಗೌರವ ಇದೆ, ಪಾರ್ಟಿಗೆ ಗೌರವ ಇದೆ. ಆಯೋಜಿಸಿರ್ತಕ್ಕಂಥ ವ್ಯಕ್ತಿ ನಮ್ಮ ಮನೆಗೆ ಬರಬೇಡಿ ಅಂದಾಗ ಸೊ ನಾನು ಹೇಗೆ ನಮ್ಮ ಆದೇಶವನ್ನು ಮನಸ್ಸಿಗೆ ಹೋಗ್ಲಿಕ್ಕಾಗುತ್ತೆ? ಅದಕ್ಕೋಸ್ಕರ ಸಿದ್ದರಾಮಯ್ಯನವ್ರಿಗೆ ಎಕ್ಸ್ಟ್ರೀಮ್ಲಿ ಸಾರಿ, ನಿಮ್ಮ ಜೊತೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮೆಲ್ಲ ಕಾರ್ಯಕರ್ತರು ಇರ್ತಾರೆ, ನಮ್ಮ ಮುಖಂಡರು ನಿಮ್ಮನ್ನು ರಿಸೀವ್ ಮಾಡ್ತಾರೆ. ಸೊ ಚುನಾವಣೆ ನಡೆದು ಹೋಗುತ್ತೆ ಬಿಡಿ ಅಂತ ಹೇಳಿದ. ಅದೇ ರೀತಿ ನಮ್ಮ ಕಾರ್ಯಕರ್ತರು ಹೋಗಿ ಅವ್ರು ರಿಸೀವ್ ಮಾಡಿದ್ದಾರೆ ಮುಖಂಡರು. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಕೂಡ ನಿನ್ನೆ ಪ್ರಚಾರದಲ್ಲಿ ಭಾಗವಹಿಸಿದ್ರು. ಚೆಲ್ಲೂರು ಸ್ವಾಮಿ ಬಂದೇ ಬರ್ತಾರೆ ಅಂತ ಒಂದು ಒಪಿನಿಯನ್ ಇತ್ತು, ಬಟ್ ಅಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ನಿನ್ನೆನೂ ಅಷ್ಟೇ, ನಮ್ಮ ಜಿಲ್ಲೆ ಅಲ್ಲ, ನಮ್ಮ ಲೋಕಸಭಾ ಕ್ಷೇತ್ರ, ಆದರೆ ಜಿಲ್ಲೆ ನಮ್ಮದು ಬರಲ್ಲ. ಲೋಕಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿ ಕೇಳಿ ನಮ್ಮ ಬರುತ್ತೆ. ಅಲ್ಲಿ ಆಯೋಜಿಸಿದವರು ಯಾರು? ಜನತಾದಳದವರು. ಸೊ ಅವ್ರು ಯಾರು ನಮ್ಮನ್ನ ಮಾತಾಡಿಸ್ದೇ ಇದ್ದಾಗ ನಾವು ಹೆಂಗೆ ಆ ಫಂಕ್ಷನ್ಗೆ ಹೋಗಿ ಕೂತ್ಕೊಳ್ಳಿ? ಹೌದು, ನಮ್ಮ ನಾಯಕರು ಹೋದಾಗ ಹೋಗ್ಬೇಕಾಗಿತ್ತು, ಅದು ನಮ್ಮ ಗೌರವ. ನಾವು ಅಲ್ಲಿ ಫಂಕ್ಷನಲ್ಲಿ ಅಟೆಂಡ್ ಮಾಡಬೇಕಾಯಿತು, ಅದು ತಪ್ಪಾಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಸೊ ಅದರಿಂದ ನಾನು ದೂರದಿಂದನೇ ನಮ್ಮೆಲ್ಲ ರಾಷ್ಟ್ರ ನಾಯಕರಿಗೆ, ರಾಜ್ಯದ ನಾಯಕರಿಗೆ ಕೃತಜ್ಞತೆನ ಮತ್ತು ಅವರಿಗೆ ಕ್ಷಮೆಯನ್ನು ಕೇಳಿದ್ದೀನಿ. ಸೊ ನನಗೆ ಅಲ್ಲಿ ಆಯೋಜಿಸಿದಂಥವ್ರು ಕಾಂಗ್ರೆಸ್ನವರಲ್ಲ, ಜನತಾದಳದವರು. ಹಾಗಾಗಿ ನಾನು ಅಲ್ಲಿ ಹೋಗ್ಲಿಕ್ಕಾಗಿಲ್ಲ. ಸರ್, ಇನ್ನು ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದೆ. ಚೆಲ್ಲೂರು ಸ್ವಾಮಿ ಅವರು ಪ್ರಚಾರಕ್ಕೆ, ಮೈತ್ರಿ ಸರ್ಕಾರದ ಪರವಾಗಿ ಪ್ರಚಾರಕ್ಕೆ ಹೋಗ್ತಾರಾ ಮಂಡ್ಯದಲ್ಲಿ? ಅಲ್ಲ, ಇಲ್ಲಿ ನೆನ್ನೆವರೆಗೆ ಆಗಿಲ್ಲ. ಇನ್ನು ನಾಳೆ ನಡೆದ 3 ದಿವಸದಲ್ಲಿ ಇನ್ನೇನು ಬದಲಾವಣೆ? ನನ್ನ ಕೈಲಿ ಆ ದೊಡ್ಡ ಬದಲಾವಣೆ ಮಾಡೋಕ್ಕಾಗುತ್ತೆ. ಅದರಿಂದ ಚುನಾವಣೆ ನಡೀತಾ ಇದೆ, ಜನರು ತೀರ್ಮಾನ ತಗೋತಾರೆ. ಅನ್ನೋ ನಂಬಿಕೆ, ಸೂಕ್ತವಾದಂಥ ಸಮಯದಲ್ಲಿ ಸೂಕ್ತವಾದಂಥ ತೀರ್ಮಾನವನ್ನು ಜನರು ತಗೋತಾರೆ. ಸರ್, ಚೆಲ್ಲೂರು ಸ್ವಾಮಿ ತಟಸ್ಥವಾಗಿರೋದ್ರಿಂದ ಒಂದು ಆರೋಪಗಳು ಕೇಳಿಬರ್ತಾ ಇದೆ, ಸುಮಲತವಾಗಿ ಪರೋಕ್ಷವಾಗಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಸರ್, ನಾನು ಅದರ ಬಗ್ಗೆ ಏನು ಹೇಳಲಿಕ್ಕೆ ಇಚ್ಛೆಪಡಲ್ಲ. ಹಾಗಾದ್ರೆ ಚೆಲ್ಲೂರು ಸ್ವಾಮಿ ಅವರು ಈಗ ಪ್ರಚಾರಕ್ಕೆಲ್ಲ ಕರೀತಾ ಇದ್ದಾರೆ, ಹೈಕಮಾಂಡ್ ಕೂಡ ಓಲೈಕೆ ಮಾಡಿದ್ರು, ಸಿದ್ದರಾಮಯ್ಯ ಕೊಟ್ಟಿದ್ರು. ಒಂದು ವೇಳೆ ಪಕ್ಷ ಹೈಕಮಾಂಡ್ ಏನಾದರೂ ಕ್ರಮ ಕೈಗೊಂಡ್ರೆ? ಈಗ ನನ್ನ ಪಕ್ಷಕ್ಕೆ ಐ ವಿಲ್ ರೆಸ್ಪೆಕ್ಟ್ ಟು ಪಾರ್ಟಿ ಲೀಡರ್. ಮೇಲೆ ಕ್ರಮ ತಗೊಂಡಾಗ ಕ್ರಮ ತಗೊಳ್ಳೋ ಅಂಥ ಅಪರಾಧ ನಾನೇನು ಮಾಡಿಲ್ಲ. ನನ್ನ ಲಿಮಿಟೇಷನ್ ಗೊತ್ತಿದೆ, ನನ್ನ ಹೆಜ್ಜೆ ಗೊತ್ತಿದೆ. ನಾನು ಒಬ್ಬ 25 ವರ್ಷದ ರಾಜಕೀಯದ ಅನುಭವದಲ್ಲಿ ಬಂದಿರೋನು. ಸೊ ನಾನು ದೊಡ್ಡ ದೊಡ್ಡ ನಾಯಕರ ಸಂಪರ್ಕ ಇಟ್ಕೊಂಡು ಬಂದವನು. ಸೊ ಯಾರ ನಡವಳಿಕೆ ಏನು ಮಾಡ್ಬೋದು ಅನ್ನೋದನ್ನು ಎಚ್ಚರಿಕೆಯನ್ನು ಮಾಡ್ಕೊಂಬಂದಿದ್ದೀನಿ. ಈ ನಮ್ಮ ಜಿಲ್ಲೆಯ ಯಾವುದೇ ಡಿಫಿಟೆಡ್ ಕ್ಯಾಂಡಿಡೇಟು ಯಾವುದೇ ನಾಯಕರ ಮೇಲೆ ಕ್ರಮ ತಗೊಳ್ತಕ್ಕಂಥ ಸಂದರ್ಭ ಬಂದಿಲ್ಲ. ಬೈ ಚಾನ್ಸ್ ಬಂತು, ಮಾಡಿದ್ರು ಯಾರ್ದೋ ಒತ್ತಡಕ್ಕೆ ಅಂತ ಅಂದರೆ ಸೊ ಅದು ಪಕ್ಷ ತೀರ್ಮಾನ ಆಗುತ್ತೆ. ನಾನು ಅದನ್ನು ಗೌರವವಾಗಿ ನಾವು ಸ್ವೀಕಾರ ಮಾಡಬೇಕಾಗತ್ತೆ. ಒಂದು ತಂದೆ ತಾಯಿ ಏನಾದ್ರು ಹೊಡೆದ್ರೆ ಬೇಜಾರು ಮಾಡ್ಕೊಳಕ್ಕಾಗತ್ತೆ, ಆ ಕ್ಷಣದಲ್ಲಿ ನೋವು ಆಗುತ್ತೆ. ಅಥವಾ ಸಂಬಂಧ ಯಾವುದೇ ಮಕ್ಕಳು ಅಪ್ಪ ಮಕ್ಕಳ ಮಧ್ಯೆ ನಡೀತಕ್ಕಂಥದ್ದು ಹೆಂಗಿರುತ್ತೋ ಹಂಗೆ ಪಾರ್ಟಿನಲ್ಲಿ ನಮ್ಮ ಪಾರ್ಟಿ ಮಧ್ಯದಲ್ಲಿ ನಡೆದಾಗ ಸೊ ಅದು ಪಾರ್ಟಿ ಮಾಡಿದಂಥ ಡೈರೆಕ್ಷನ್ನ, ನಮ್ಮ ಪನಿಷ್ಮೆಂಟ್ನ ಸ್ವೀಕಾರ ಮಾಡಬೇಕಾಗುತ್ತೆ. ನಾನು ಖಂಡಿತ ಅದಕ್ಕೆ ನೋವು ಪಟ್ಕೊಳ್ಳಲ್ಲ, ಬೇಜಾರು ಪಟ್ಕೊಳ್ಳಲ್ಲ. ಹಾಗಾದ್ರೆ ಚೆಲ್ಲೂರು ಸ್ವಾಮಿ ಮುಂದಿನ ನಡೆ ಏನು ಅಂತ?
ನಾನು ಪಕ್ಷ ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ಸಲ್ಲೇ ಇರ್ತೀನಿ, ನಾನು ಕಾಂಗ್ರೆಸ್ಸಲ್ಲೇ ಮುಂದುವರಿತೀನಿ. ಪಕ್ಷ ನನ್ನನ್ನು ಈಗ ತಾತ್ಕಾಲಿಕವಾಗಿ ಏನಾದ್ರು ಪನಿಷ್ಮೆಂಟ್ ಕೊಟ್ಟರೆ ಅದನ್ನೇ ಪಕ್ಷನೇ ನಮ್ಮನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಅಥವಾ ನಾನು ಅಂತ ಅಪರಾಧ ಮಾಡದೇ ಇರೋದ್ರಿಂದ ಬಹುಶಃ ಆ ದೊಡ್ಡ ಮಟ್ಟದ ಪ್ರಶ್ನೆ ಉದ್ಭವ ಆಗಲ್ಲ ಅಂತ ಅನ್ಕೋತೀನಿ. ನಾನೇನಂಥದ್ದು ದೊಡ್ಡ ಅಪರಾಧ ಮಾಡಿಲ್ಲ. ಅದರ ಮೇಲೆ ಅವತ್ತಿನ ಕಾಲಕ್ಕೆ ಮತ್ತೆ ಪಕ್ಷನೇ ಆಯಿತು ಓಕೆ ಅಂತ ಅನ್ಬೋದು, ಮನೇಲಿರು ಅನ್ಬೋದು. ಎಲ್ಲರೂ ಬೇಡ ಅಂತ ಅಂದಾಗ ಮನೇಲೇ ಇರೋಣ ಬಿಡಿ. ಇದಿಷ್ಟು ಮಾಜಿ ಸಚಿವ ಚೆಲುವರಾಯಸ್ವಾಮಿ ಮಾತಾಡಿರೋದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಗಂಗಾಧರ್ ವಾಗ್ತಾ, ನ್ಯೂಸ್ 18 ಕನ್ನಡ, ಬೆಂಗಳೂರು.